ಡ್ಯಾನ್ಸ್ ಚೆನ್ನಾಗಿತ್ತಾ ಡಿಸ್ಕೋಟೆಕಲ್ಲಿ? ನಾವು ಹೋಗಿದ್ದು. ಓ ಸೂಪರ್ ಆಗಿತ್ತು. ಇವತ್ತು ನ್ಯೂಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಅಭಯ್ ಹೇಗ್ ಡ್ಯಾನ್ಸ್ ಮಾಡಿದ್ವಿ ಅಂತ. ಓ ಬನ್ನಿ ಸರ್, ಎಲ್ಲಿಗೆ ಹೋಗಿತ್ತು ನಿಮ್ ಸವಾರಿ? ಇವತ್ತು ಅಫಿಷಿಯಲಿ ಏನು ಕೆಲಸ ಇರಲಿಲ್ಲ, ಬಟ್ ಅನ್ಅಫಿಷಿಯಲಿ ಅಂತೂ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯ ಸಿಕ್ತು ರಂಜಿತ್ ಸರ್ದು. ಹೌದಾ? ಏನಂತೆ ಒಂದು ಏನಂದ್ರು ನಿಮ್ ರಂಜಿತ್ ಸರ್? ಇವತ್ತು ಅದ್ಯಾವುದೋ ಹಳೆ ಲವ್ ಸ್ಟೋರಿ ಬಗ್ಗೆ ಮಾತಾಡಿದ್ರು. ಅರೆ ಬುದ್ದು, ಯಾವತ್ತೂ ಈ ವಿಷಯದ ಬಗ್ಗೆ ಮಾತಾಡೋಕ್ಕೋಗಿ ಅವ್ರು ರೇಸ್ ಆದ್ರು ಅಂತ ಹೇಳಿದ್ಯಲ್ಲೋ, ಮತ್ತೆ ಯಾಕೆ ಅದೇ ವಿಷಯ ಮಾತಾಡ್ಬೇಕಿತ್ತು? ಹಳೇದನ್ನ ಸೀಕ್ರೆಟ್ಗಳನ್ನ ಕೆದ್ಕತ್ತಾನೆ ನಮ್ಮ ಕೆಲಸ. ಅದಕ್ಕೆ ಇವತ್ತು ನಾನೇ ಅವ್ರ ಹತ್ರ ಮತ್ತೆ ಅವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡಿದೆ. ಒಂದಷ್ಟು ಕ್ಲೂನು ಕೊಟ್ಬಿಟ್ರು. ಏನು 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 ನಾನು ಅವ್ರ ವಿಷಯ ಮಾತಾಡೋದು ಇಲ್ಲೊಬ್ರಿಗೆ ಇಷ್ಟ ಆಗ್ತಿಲ್ಲ. ಬೇಡ ಬಿಡು. ಇವ್ರಿಗೆ ಯಾಕೆ ಇಷ್ಟ ಆಗಲ್ಲ? ಏನ್ ದೀದಿ, ನಿಮಗ್ ರಂಜಿತ್ ಸರ್ ವಿಷಯ ಮಾತಾಡಿದ್ರೆ ಇಷ್ಟ ಆಗಲ್ವಾ? ರಂಜಿತ್ ಅಂತಲ್ಲ, ಇಲ್ಲೊಬ್ರಿಗೆ ರಾಜಕೀಯದ ವಿಷಯನೇ ಆಗಲ್ಲ. ಓ ಸಮಜ್ ಗೈ. ಹಾಗಾದ್ರೆ ಬಾ, ನಾವು ಬೇರೆ ಕಡೆ ಹೋಗಿ ಮಾತಾಡೋಣ. ಕಮ್ 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 ಕಮ್. ಏನ್ ಗೊತ್ತಾ, ಇದಕ್ ಮುಂಚೆನೆ ಎಷ್ಟೋ ವರ್ಷಗಳ ಹಿಂದೆ ರಂಜಿತ್ ಕುಮಾರ್ ಅವ್ರಿಗೆ ಒಂದು ಲವ್ ಸ್ಟೋರಿ ಇತ್ತಂತೆ. ಹೌದಾ? ಹಾಗಂತ ಅವರೇ ಹೇಳಿದ್ರ? ಆ ಪ್ರಾಣಿ ಎಲ್ಲಿ ಬಾಯ್ ಬಿಡುತ್ತೆ ಹೇಳು? ನಾವೇ ಏನೇನೋ ಸರ್ಕಸ್ ಮಾಡಿ ಬಾಯ್ ಬಿಡಿಸಿದ್ವಮ್ಮ. ಫೈನಲಿ ಮಿಸ್ಟರ್ ರಂಜಿತ್ ಕುಮಾರ್ ಅವ್ರು ಕೂಡ ಒಂದು ಕಾಲದಲ್ಲಿ ಒಂದು ಹುಡುಗಿ ಜೊತೆಗೆ ಪ್ರೀತಿಗೆ ಬಿದ್ದಿದ್ರು. ಈಗಲೂ ಅದೇ ಹುಡುಗಿಗೋಸ್ಕರ ಕಾಯ್ತಾ ಇದಾರೆ ಅನ್ನೋದು ಸಾಬೀತಾಗೋಯ್ತು. ಎಲ್ಲ ಪಾಪಿ ಅಣ್ಣಯ್ಯ, ನಿನ್ ವಿಷಯ ನನಗೆ ಸರಿಯಾಗಿ ಗೊತ್ತಿಲ್ಲ, ಇವನ್ ಮಾತ್ರ ಹೇಗ್ ತಿಳ್ಕೊಂಡ? ಸರಿ, ಆ ಹುಡುಗಿ ಹೆಸರೇನಂತೆ? ಅದನ್ನೇ ನಾವಿವಾಗ ಕಂಡುಹಿಡಿಬೇಕಾಗಿರೋದು. ಓ ಹಾಗಾದ್ರೆ ನಿನ್ಗೆ ಅವ್ರು ಏನೋ ವಿಷಯನೇ ಹೇಳಿಲ್ಲ, ಸುಮ್ಮನೆ ನೀನೇ ಏನೋ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇದ್ಯಾ. ಹೆಲೋ, ಅಷ್ಟು ಈಸಿಯಾಗಿ ತಿಳ್ಕೊಬೇಡಮ್ಮ ನಮ್ಮನ್ನ. ಆಲ್ಮೋಸ್ಟ್ ಆ ಹುಡುಗಿ ಹೆಸರು ಕೂಡ ಗೊತ್ತಾಗಿದೆ, ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ಹೆಸರು ಅಂತ ಗೊತ್ತಾಗಿಲ್ಲ. ಆ ಹುಡುಗಿ ಹೆಸರೇನು ಅಂತ ಕೇಳಿದ್ದಕ್ಕೆ ಅದೊಂದು ಶುದ್ಧವಾದ ಹೆಸರು ಅಂತ ರಂಜಿತ್ ಸರ್ ಹೇಳೋದು. ಶುದ್ಧವಾದ ಹೆಸರಾ? ಹಾಗಂದ್ರೆ ಅಂದ್ರೆ ರಂಜಿತ್ ಸರ್ ಹಳೆ ಹುಡುಗಿ ಹೆಸರು ಗಂಗಾ ಇರ್ಬೋದು, ಶ್ವೇತಾ ಇರ್ಬೋದು, ಪ್ರೀತಿ ಇರ್ಬೋದು, ಪಾವನಿನೂ ಇರ್ಬೋದು.